ಅಧಿಕಾರಿಗಳೇ ಶಾಮೀಲಾಗಿದ್ರ ಈ ಬಗ್ಗೆ ಎಫ್ಐಆರ್ ಹಾಕಿ ಸುಮ್ಮನಾಗಿದ್ ಯಾಕೆ ತನಿಖೆನೇ ಆಗ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳನ್ನ ನ್ಯೂಸ್ 18 ಕನ್ನಡ ನಿರಂತರವಾಗಿ ಕೇಳ್ತಾನೆ ಬಂದಿದೆ. ಕೊನೆಗೂ ನ್ಯೂಸ್ 18 ವರದಿಯ ಸಾರ್ಥಕವಾದಂಥ ಕ್ಷಣವನ್ನು ನೋಡ್ತಾ ಇದ್ದೀವಿ. ಬೆಳಗ್ಗೆ ಕರ್ತವ್ಯ ಲೋಪದ ವರದಿ, ಮಧ್ಯಾಹ್ನ ಇವತ್ತು ತಾಯಿ ಪ್ರಿಯಾಂಕಳ ಬಂಧನ ಆಗಿದೆ. ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ನ್ಯೂಸ್ 18 ವರದಿಯ ಸಾರ್ಥಕತೆಯ ಕ್ಷಣ. ಜಸ್ಟಿಸ್ ಫಾರ್ ವೆನ್ನೆಲ್ಲಾ ಅಂತ ಅಭಿಯಾನವನ್ನ ಮೊನ್ನೆಯಿಂದಲೂ ಕೂಡ ನಡೆಸಿಕೊಂಡು ಬಂದಿದೆ ನ್ಯೂಸ್ 18 ಕನ್ನಡ. ಕೇವಲ ಪ್ರಿಯಕರ ಮೋಹನ್ ಎಂಬಾತನನ್ನ ಮಾತ್ರ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಈಗ ಅಬ್ಸ್ಕಾಂಡ್ ಆಗಿದ್ದು, ಎಲ್ಲಿ ಹೋದ್ಲು, ಏನಾಗಿದ್ದಾಳೆ, ಯಾರಿಕೆಯ ಬೆನ್ನಿಗೆ ನಿಂತ್ಕೊಂಡಿರಬಹುದು, ಈ ಎಲ್ಲ ನಿರಂತರವಾದಂತಹ ಅಪ್ಡೇಟ್ಸ್ಗಳನ್ನ ರಾಜ್ಯದ ಜನತೆ ಮುಂದೆ ಇಡ್ತಾ ಇತ್ತು ನ್ಯೂಸ್ 18 ಕನ್ನಡ. ಇವತ್ತು ಬೆಳಿಗ್ಗೆ ಕರ್ತವ್ಯ ಲೋಪದ ವರದಿ ಕೂಡ ಬಿತ್ತರವಾಗಿತ್ತು. ಅಧಿಕಾರಿಗಳ ಶಾಮೀಲಾತಿ ಇರಬಹುದಾ, ಯಾರದ್ದಾದ್ರೂ ಒತ್ತಡ ಇರಬಹುದಾ, ಕೇವಲ ಯುಡಿಆರ್ ಮುದ್ದೆ ಹಾಕಿ ಸುಮ್ಮನಾಗಿದ್ದು ಯಾಕೆ, ಎಲ್ಲ ಪ್ರಶ್ನೆಗಳನ್ನ ನ್ಯೂಸ್ 18 ನಿರಂತರವಾಗಿ ಕೇಳಿಕೊಂಡು ಬಂದಿದ್ದು. ಈಗ ಕೊನೆಗೂ ಆಕೆಯನ್ನ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ, ಕಳೆದ ಬಹುತೇಕ ಒಂದು ವಾರ ಅಂತ ಅನ್ಸುತ್ತೆ ಈ ಕೊಲೆಪಾತಕಿ ತಾಯಿ ಪ್ರಿಯಾಂಕಾ ಎಲ್ಲಿ ಹೋದ್ಲು ಅನ್ನುವಂಥ ಪ್ರಶ್ನೆಯನ್ನು ನ್ಯೂಸ್ 18 ಕೇಳ್ತಾನೆ ಇತ್ತು. ಫೈನಲಿ ಆಕೆಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಕೆ ಇಲ್ಲಿವರೆಗೂ ಎಲ್ಲಿದ್ಲಂತೆ, ಯಾರಾದ್ರೂ ಈಕೆ ಜೊತೆಗಿದ್ರ, ಯಾಕಂದ್ರೆ ಇಲ್ಲಿವರೆಗೂ ಆಶ್ರಯ ಕೊಟ್ಟಿದ್ದು ಯಾರು, ಎಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಅರುಣ್, ಕಾಡಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಮಗು ವೆನ್ನೆಲ್ಲಾ ಒಂದು ಕೊಲೆಯ ಪ್ರಕರಣ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಆದರೆ ಅದರಲ್ಲಿ ಬಂಧನವಾಗಿದ್ದಂಥದ್ದು ಪ್ರಿಯಾಂಕಳ ಒಬ್ಬ ಪ್ರಿಯಕರ ಮೋಹನ್ ಅಂತೇಳಿ. ಆದರೆ ಈ ಒಂದು ಆ ಮಗುವಿಗೆ ಸಾವಿಗೆ ನ್ಯಾಯವನ್ನ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನ್ಯೂಸ್ 18 ಕನ್ನಡ ಒಂದು ದೊಡ್ಡ ಅಭಿಯಾನವನ್ನ ಇಟ್ಕೊಂಡಿತ್ತು. ಜೊತೆಯಲ್ಲಿ ಜಸ್ಟಿಸ್ ಫಾರ್ ವೆನ್ನೆಲ್ಲಾ ಅಂತೇಳಿ ಒಂದು ಸುದ್ದಿ ಪ್ರಕಟವನ್ನ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಪ್ರಿಯಾಂಕಾ ಕಳೆದ ಒಂದು ವಾರದಿಂದಲೂ ಕೂಡ ಪ್ರಿಯಾಂಕಳ ಬಂಧನವಾಗಿಲ್ಲ. ಆದರೆ ಪ್ರಾಥಮಿಕ ಹಂತದಲ್ಲಿ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಸುಮ್ಮನೆ ತಟಸ್ಥವಾದ ಪೊಲೀಸರು ಅವರ ನಿರ್ಲಕ್ಷ್ಯದ ಒಂದು ವಿಚಾರವಾಗಿ ಕೂಡ ಪ್ರಶ್ನೆಯನ್ನ ಮಾಡಲಾಗಿತ್ತು. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವೆನ್ನೆಲ್ಲಾ ತಾಯಿ ಪ್ರಿಯಾಂಕಳನ್ನ ಕಾಡಗೋಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು. ಆದ್ರೆ ಇಷ್ಟು ದಿನಗಳ ಕಾಲ ವೆನ್ನೆಲ್ಲಾ ತಾಯಿ ಪ್ರಿಯಾಂಕಾ ಎಲ್ಲಿದ್ರು, ಯಾರ ಅವರಿಗೆ ಆಶ್ರಯನ್ನ ಕೊಟ್ಟಿದ್ರು, ಈ ಒಂದು ಮೂಲ ವಿಚಾರವಾಗಿ ಇನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಜೊತೆಯಲ್ಲಿ ಆಕೆ ಎಲ್ಲಿದ್ಲು, ಮತ್ತೆ ಇಷ್ಟು ದಿನ ಏನ್ ಮಾಡ್ತಾ ಇದ್ಲು, ಮತ್ತೆ ಕಾಮನ್ ಆಗಿ ಎಲ್ಲರೂ ಕೂಡ ಗೊತ್ತಿರುವಂತೆ ಆಕೆ ಇನ್ಸ್ಪೆಕ್ಟರ್ ಬೆಲ್ಗೆ ಎಲ್ಲ ಕೂಡ ಕೋರ್ಟ್ ಕಾನೂನಿನ ಮೂಲಕವಾಗಿ ರಕ್ಷಣೆಯನ್ನು ಪಡೆಯುವ ನಿಟ್ಟಿನಲ್ಲಿ ಆಕೆ ಎಲ್ಲವೂ ಕೂಡ ಬೇರೆ ಕಡೆ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಆದರೆ ಇದರ ಮಧ್ಯೆಯೇ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂಥದ್ದು, ಬಂಧನ ಮಾಡುವಂಥ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ಒಂದು ಅಭಿಯಾನವನ್ನ ಇಟ್ಕೊಂಡಿತ್ತು. ಅದೇ ರೀತಿಯಾಗಿ ಸಾಕಷ್ಟು ಒಂದು ಆ ವಿಚಾರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇತ್ತು. ಈಗ ಸದ್ಯಕ್ಕೆ ಕೊನೆಗೂ ಕೂಡ ಪ್ರಿಯಾಂಕಳನ್ನ ಪೊಲೀಸರಿಗೆ ವಶಕ್ಕೆ ಪಡೆದಿದ್ದಾರೆ. ಜೊತೆಯಲ್ಲಿ ಆಕೆಯ ಪಾತ್ರದ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂಥದ್ದು ಒಂದು ಅಂತಂದ್ರೆ, ಮೋಹನ್ ತಪ್ಪೊಪ್ಪಿಗೆಯ ಸಂದರ್ಭದಲ್ಲಿ ಆತ ಹೇಳಿರುವ ಪ್ರಕಾರವಾಗಿ 24ನೇ ತಾರೀಕು ಅಂದ್ರೆ ಮಾರ್ಚ್ 24ನೇ ತಾರೀಕು ಅಂದ್ರೆ ಟ್ರಿಪ್ ಅನ್ನ ಮದುವೆ ಎಲ್ಲ ಕೂಡ ಟ್ರಿಪ್ ಅನ್ನ ಮುಗಿಸ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಇಂದಿರಾನಗರದಲ್ಲಿ ಒಂದು ಐಸ್ ಕ್ರೀಮ್ ವಿಚಾರವಾಗಿ ಅಲ್ಲಿ ಐಸ್ ಕ್ರೀಮ್ ತಂದು ಕೊಟ್ಟಂತಹ ಸಂದರ್ಭದಲ್ಲಿ ಆ ಮಗುವಿನ ಒಂದು ಬಾಯಿ ಮತ್ತೆ ಮೂಗನ್ನ ಮುಚ್ಚಿಕ್ಕಿ ಕ್ಲೋಸ್ ಮಾಡಿ ಅನಂತರ ಹಲ್ಲೆಯನ್ನ ನಡೆಸಲಾಗಿತ್ತು ಅನ್ನೋದ್ರ ಬಗ್ಗೆ ಆ ಸಂದರ್ಭದಲ್ಲಿ ಉಸಿರುಗೊಟ್ಟಿ ಮಗು ಸಾವನ್ನಪ್ಪಿತ್ತು. ಅದಾದ ಬಳಿಕ ತಾಯಿ ಮತ್ತೆ ಮೋಹನ್ ಇಬ್ರು ಕೂಡ ಕೋಲಾರದ ಕಾಫಿ ಡೇಗೆ ಹೋಗಿದ್ರು ಅನ್ನೋ ಒಂದು ಗಂಭೀರವಾದಂತಹ ಆರೋಪಗಳು ಮತ್ತೆ ಅದು ಮಾಹಿತಿ ಹೇಳ್ತಾ ಇರುವಂತದ್ದು. ಆದ್ರೆ ಇದನ್ನ ಆತ ಹೇಳಿರುವಂತದ್ದು, ಹೀಗಾಗಿ ತಾನೇ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾಗಿ ಆತ ಹೇಳ್ಕೊಂಡಿದ್ದಾನೆ. ಆದ್ರೆ ಇದನ್ನ ಹೊರತುಪಡಿಸಿ, ಆದ್ರೆ ಈ ಒಂದು ವಿಚಾರವನ್ನು ಹೊರತುಪಡಿಸಿ ಇಲ್ಲಿ ತಾಯಿಯ ಪ್ರಿಯಾಂಕಳ ಪಾತ್ರ ಏನು ಅನ್ನೋದು ಗಂಭೀರತೆಯನ್ನ ಪಡ್ಕೊಂಡಿರುವಂತದ್ದು. ಆ ವಿಚಾರವಾಗಿ ಈಗ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗಿದೆ. ಜೊತೆಗೆ ಈಗ ಹಿರಿಯ ಅಧಿಕಾರಿಗಳು ಮತ್ತೆ ಕಮಿಷನರ್ ಅವರು ಕೂಡ ಅವರ ಜೊತೆಯಲ್ಲಿ ಈಗ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಅದನ್ನು ಕೂಡ ಅವರು ಗಂಭೀರವಾಗಿ ತೆಗೆದುಕೊಂಡ್ರು. ಯಾಕಂದ್ರೆ ಇದು ಈ ಬಗ್ಗೆ ನ್ಯೂಸ್ 18 ಕನ್ನಡ ಗೃಹ ಸಚಿವರನ್ನು ಕೂಡ ಪ್ರಶ್ನೆಯನ್ನ ಮಾಡಿತ್ತು. ಈ ಇನ್ವೆಸ್ಟಿಗೇಷನ್ ಆ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ಯಾಕೆ PM ರಿಪೋರ್ಟ್ ಬಂದರೂ ಸಹ ಇವರು ಆ ಪ್ರಾಥಮಿಕ ಹಂತದಲ್ಲಿ ಅಲ್ಲಿ ಸಂಬಂಧಪಟ್ಟಂತಹ PSI ಯಾರಿದ್ರು ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡಕ್ಕೆ ಶುರು ಮಾಡಲಿಲ್ಲ, ಅವರನ್ನು ವಿಚಾರಣೆ ಮಾಡುವಂತ ಹಂತದಲ್ಲಿ ಯಾರು ಮಾಡಲಿಲ್ಲ ಅಂತ ಸಹಜವಾಗಿ ಈಗ ಆರೋಪ ಮಾಡ್ತಾ ಇರುವಂತದ್ದು. ಮತ್ತೆ ಲೋಕಾಯುಕ್ತಕ್ಕೆ ಅವರ ತಂದೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತ ಪೊಲೀಸರಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂತ ಹಂತದಲ್ಲಿ FIR ಆಗುತ್ತೆ ಅನ್ನೋದ್ರ ಬಗ್ಗೆ ಏನಿದೆ. ಜೊತೆಲಿ ಅವರು ಕಮಿಷನರ್ಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲ ಟೈಮ್ದಲ್ಲಿ ಈಗ ಸದ್ಯಕ್ಕೆ ಅದರ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ನಡೀತಾ ಇರುವಂತದ್ದು. ಈಗ ಕೊನೆಗೂ ಅಂತಂದ್ರೆ ಈಗ ಪ್ರಿಯಾಂಕಳನ್ನ ಬಂಧನ ಅಂದ್ರೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ವಿಚಾರಣಾ ಹಂತದಲ್ಲಿ ಸದ್ಯಕ್ಕೆ ಆದ್ರೆ ಆ ಪಾತ್ರ ಅಂದ್ರೆ ಅವರ ಪಾತ್ರ ಈಗ ಆಲ್ರೆಡಿ ಗೊತ್ತಿರುವಂತೆ ಸಾಕ್ಷ್ಯನಾಶ ಪ್ರಯತ್ನವನ್ನ ಅವ್ರ ತಾಯಿ ಮಾಡಿದ್ರ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು, ಪ್ರಶ್ನೆ ಕೂಡ ಸಹಜವಾಗಿರುವಂತದ್ದು. ಈಗ ಆಕೆಯನ್ನ ಬಾಯಿ ಬಿಡಿಸುವಂತಹ ಸಂದರ್ಭದಲ್ಲಿ ಆಕೆ ಏನು ಸ್ಟೇಟ್ಮೆಂಟ್ ಕೊಡ್ತಾಳೆ ಅದರ ಮೇಲೆ ಪೊಲೀಸರಿನ ಮುಂದಿನ ಕಾನೂನು ಹೋರಾಟ ಅದಕ್ಕೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಮುಂದಾಗುವಂತದ್ದು. ಅರುಣ್,
ಗಂಗಾಧರ್ ಈಕೆ ಅಬ್ಸ್ಕ್ಯಾಂಡ್ ಆಗಿರುವಂತ ಈ ದಿನಗಳೇನಿದೆ ಈಕೆ ಸುಮ್ಮನೆ ಕೂತ್ಕೊಂಡಿಲ್ವಾ? ಹಾಗಾದ್ರೆ ಆಂಟಿಸಿಪೇಟರಿ ಬೆಲ್ ಏನೇನ್ ಬೇಕು ಅದೆಲ್ಲ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾಳ ಹೇಗೆ? ಖಂಡಿತವಾಗಿಯೂ, ಯಾಕಂದ್ರೆ ಅರುಣ್, ಯಾರೊಬ್ಬ ಆರೋಪಿ ಇದ್ರೂ ಸಹ ಪೊಲೀಸರಿಂದ ರಕ್ಷಣೆ ಅಂದ್ರೆ ಬಂಧನದಿಂದ ರಕ್ಷಣೆ ತೆಗೆದುಕೊಳ್ಬೇಕು ಅಂತಂದ್ರೆ ಅವರು ತಲೆಮರೆಸ್ಕೊಂಡಿದ್ರು. ಅವರ ಲೀಗಲ್ ಟೀಮ್ ಏನಿರುತ್ತೆ ಅವರೆಲ್ಲರೂ ಕೂಡ ಆಂಟಿಸಿಪೇಟರ್ಗೆ ಅವ್ರು ಬೇಕಾದಂತ ರೀತಿಯಲ್ಲಿ ಅವರು ಪ್ರಯತ್ನವನ್ನ ಮಾಡುವಂಥದ್ದು. ಅದೇ ರೀತಿಯಾಗಿ ಇವರು ಕೂಡ ಅಂದ್ರೆ ಪ್ರಿಯಾಂಕಳು ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ಲು, ಅದು ಸಾಧ್ಯವಾಗಲಿಲ್ಲ ಅನ್ನೋ ಉತ್ಕೋಟ್ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಕೊನೆಗೂ ಈ ನಡುವೆ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ಒಂದು ಸ್ಪೆಷಲ್ ಟೀಮ್ ಅನ್ನ ಮಾಡಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಈಗ ಕೊನೆಗೂ ಕೂಡ ಮಧ್ಯಾಹ್ನದ ವೇಳೆಯಲ್ಲಿ ಆಕೆಯನ್ನ ವಶಕ್ಕೆ ಪಡೆದು ಕರ್ಕೊಂಡ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸ್ಟೇಷನ್ ಅಲ್ಲಿ ಆಕೆಯನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬಂಧನದ ವಿಚಾರವಾಗಿ ಇನ್ನಷ್ಟು ಅವ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿರುವಂತದ್ದು. ಯಾಕೆಂದ್ರೆ ಆಕೆಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆಕೆ ಏನ್ ಸ್ಟೇಟ್ಮೆಂಟ್ಸ್ ಕೊಡ್ತಾಳೆ, ಮೋಹನ್ ಮೇಲೆ ಏನ್ ಸ್ಟೇಟ್ಮೆಂಟ್ಸ್ ಕೊಡ್ತಾಳೆ, ಜೊತೆಲಿ ಆಕೆಯ ಪಾತ್ರದ ವಿಚಾರವಾಗಿ ಏನೋ ಒಂದು ಹೇಳಿಕೆಯನ್ನ ದಾಖಲು ಮಾಡ್ತಾಳೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರ ಮೇಲೆ ಈಗ ಇನ್ವೆಸ್ಟಿಗೇಷನ್ ಅನ್ನ ಕಾಡುಗೋಡಿ ಪೊಲೀಸರು ನಡೆಸಲಿದ್ದಾರೆ. ಅರುಣ್, ಗಂಗಾಧರ್, ಬಹಳ ಚರ್ಚೆ ಆಗ್ತಾ ಇರುವಂತ ಪ್ರಕರಣ ಇದು ರಾಜ್ಯದಾದ್ಯಂತ. ಆಮೇಲೆ ಮಕ್ಕಳ ಆಯೋಗ ಕೂಡ ಬಹಳ ಸೀರಿಯಸ್ ಆಗಿ ಪರಿಗಣನೆ ಮಾಡ್ತಾ ಇದೆ ಇದನ್ನ. ವರದಿಯನ್ನ ಕೇಳಿ ಅವರು ಕೂಡ ಪತ್ರ ಬರೆಯೋಕೆ ರೆಡಿ ಆಗ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಇದನ್ನ ಪರಿಗಣಿಸಿ ಇವರನ್ನು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಇಬ್ಬರನ್ನ, ಈ ಮೋಹನ್ ಮತ್ತು ಈಕೆಯನ್ನ ಸದ್ಯಕ್ಕೆ ಅರುಣ್ ಅಂದ್ರೆ ಡೈರೆಕ್ಟ್ ಆಗಿ ಮಕ್ಕಳ ಆಯೋಗದವರನ್ನ ವಿಚಾರಣೆ ಮಾಡೋಕ್ಕಾಗೋದಿಲ್ಲ. ಮಕ್ಕಳ ಆಯೋಗದಿಂದ ಅವರು ಕಮಿಷನರ್ಗೆ ಈಗ ಒಂದು ಪತ್ರವನ್ನ ಬರಿತೀವಿ ಅಂತ ನ್ಯೂಸ್ 18 ಕನ್ನಡಕ್ಕೆ ಹೇಳಿರುವಂತದ್ದು. ಹೀಗಾಗಿ ವರದಿಯನ್ನ ಅಂದ್ರೆ ಏನು ಇದರ ಪ್ರಕರಣದ ಸ್ಪಷ್ಟತೆ ಏನು, ಸತ್ಯಾಸತ್ಯತೆ ಏನು, ತನಿಖೆಯ ವಿಚಾರದಲ್ಲಿ ಆರೋಪಗಳು ಏನು ಕೇಳಿ ಬರ್ತಾ ಇದ್ದಾವೆ, ಪ್ರಾಥಮಿಕ ಹಂತದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಏನು ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ಸ್ಪಷ್ಟತೆ ಜೊತೆಗೆ ತನಿಖೆಯ ವರದಿಯನ್ನ ಕೊಡಬೇಕು ಅಂತೇಳಿ ಅವರು ಕಮಿಷನರ್ಗೆ ಲೆಟರ್ನ ಬರೀತಾರೆ. ಮತ್ತೆ ತನಿಖೆಯ ಪ್ರೊಸೀಜರ್ ಏನಿರುತ್ತೆ ಪ್ರೊಸೀಜರ್ ಸಂಬಂಧಪಟ್ಟಂತೆ ಅವರು ರಿಪೋರ್ಟ್ ಅನ್ನ ಡೈರೆಕ್ಟ್ ಆಗಿ ಮಕ್ಕಳ ಆಯೋಗ ಕಳಿಸ್ಕೊಡುವಂಥದ್ದು. ಹೀಗಾಗಿ ಸದ್ಯಕ್ಕೆ ಏನಂದ್ರೆ ಕಾಡುಗೋಡಿ ಪೊಲೀಸರು ಅವರನ್ನ ವಿಚಾರಣೆ ಮಾಡಬೇಕಾದಂಥದ್ದು. ಈಗ ಸದ್ಯಕ್ಕೂ ಕೂಡ ಕಾಡುಗೋಡಿ ಪೊಲೀಸರ ಕಸ್ಟಡಿಯಲ್ಲಿ ಮೋಹನ್ ಇರುವಂಥದ್ದು. ಯಾಕಂದ್ರೆ 10 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈಗ ಆಕೆಯೂ ಕೂಡ ಈಗ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಪ್ರಿಯಾಂಕಳನ್ನು ಕೂಡ ಅವರನ್ನು ವಿಚಾರಣೆ ಮಾಡ್ತಾರೆ. ಮುಖಾಮುಖಿಯಾಗಿ ಈ ಒಂದು ಒಬ್ಬರು ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನ ಕೊಟ್ಟರೆ ಇವರು ಅದರ ಎರಡೂ ಕೂಡ ತಾಳೆಯನ್ನು ಮಾಡಬೇಕಾಗುತ್ತೆ. ಈ ಇನ್ವೆಸ್ಟಿಗೇಷನ್ ಅಂದ್ರೆ ಕೊಲೆಯ ಕೇಸಲ್ಲಿ ಯಾರ ಪಾತ್ರ ಯಾವ ರೀತಿಯಲ್ಲಿ ಇದೆ, ಯಾವ ರೀತಿಯಲ್ಲಿ ಅವರು ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಇನ್ವೆಸ್ಟಿಗೇಷನ್ ಅನ್ನು ನಡೆಸಬೇಕಾಗುತ್ತೆ. ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಈ ಮೂಲಕವಾಗಿ ಅಲ್ಲಿ ಪ್ರಿಯಾಂಕಳ ಪಾತ್ರ ಏನು ಅನ್ನೋದು ಇಂಪಾರ್ಟೆಂಟ್ ಆಗಿರುವಂತದ್ದು. ಹೀಗಾಗಿ ಅದರ ಮುಂದುವರೆದ ಭಾಗವಾಗಿ ತನಿಖೆಯನ್ನ ನಡೆಸುವಂತದ್ದು. ಅರುಣ್, ಗಂಗಾಧರ್, ಈ ಬಗ್ಗೆ ಲೋಕಾಯುಕ್ತ ವರದಿಯನ್ನ ಕೊಟ್ಟಿರುವಂತದ್ದು ಕರ್ತವ್ಯ ಲೋಪ ಆಗಿದೆ ಅಂತ ಇಬ್ಬರು ಅಧಿಕಾರಿಗಳ ವಿರುದ್ಧ ಕೂಡ ಅವರು ಬಹಳ ಆರೋಪಗಳನ್ನ ಮಾಡಿರುವಂತದ್ದು ಲೋಕಾಯುಕ್ತ ವರದಿಯಲ್ಲಿ. ಸೊ ಆ ವರದಿಯಲ್ಲಿ ಏನೇನು ಅಂಶಗಳಿದೆ? ಅರುಣ್, ಪ್ರಮುಖವಾಗಿ ತಂದೆ ಅಂದ್ರೆ ಪ್ರಿಯಾಂಕಳ ಗಂಡ ಜೊತೆಯಲ್ಲಿ ವೆನ್ನೆಲಾ ಅವರ ಫಾದರ್ ಆಗಿರುವಂತಹ ಪ್ರವೀಣ್ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭ ಅದು ಲೋಕಾಯುಕ್ತ ಅವರು ಡಿಐಜಿ ಆದ್ರೆ ಐಜಿಪಿ ಆಗಿರುವಂತಹ ಸುಬ್ರಹ್ಮಣ್ಯೇಶ್ವರ ಅವರಿಗೆ ಅವರು ಕಂಪ್ಲೇಂಟ್ ಅನ್ನ ಕೊಡುವಂತದ್ದು. ಅಂದ್ರೆ ಮಗಳ ಸಾವಿನಲ್ಲಿ ಅವರು ಪ್ರೈಮರಿಯಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇಲ್ಲ, ಸಾವು ಬೇಕು ಅಂದ್ರೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ತಮಗೂ ಕೂಡ ನ್ಯಾಯ ಸಿಗಬೇಕು ಅಂತೇಳಿ ಮೊದಲು ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡುವಂತದ್ದು. ಆ ನಂತರ ಅವರು ಕೂಡ ಪ್ರಾಥಮಿಕವಾಗಿ ಅದನ್ನ ಅವರ ತಂದೆ ಸ್ಟೇಟ್ಮೆಂಟ್ ಜೊತೆಗೆ ಅವರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ತನಿಖೆ ಭಾಗವಾಗಿ ಅಲ್ಲಿ PSI ಪ್ರೈಮರಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ಅವೆಲ್ಲ ಸ್ಪಾಟ್ಗೆ ವಿಸಿಟ್ ಮಾಡಿ ಅವರೆಲ್ಲ ಕೂಡ ಸ್ಟೇಟ್ಮೆಂಟ್ ಅನ್ನ UDR ಕೂಡ ಮಾಡಿಕೊಂಡ್ರು ಸಹ ಅದರ ಪ್ರೊಸೆಸ್ ಮಾಡುವಂತಹ ಸಂದರ್ಭದಲ್ಲಿ PM ರಿಪೋರ್ಟ್ ಬಂದ ಆದ್ಮೇಲೂ ಸಹ ಅವರು ಅದ್ರ ಬಗ್ಗೆ ಆದರೂ ಆಕ್ಷನ್ ತೆಗೆದುಕೊಳ್ಬೇಕಾಗಿತ್ತು ಅನ್ನೊಂದು ಅವರು ಅನುಮಾನವನ್ನ ವ್ಯಕ್ತಪಡಿಸಿ ಆ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ಪಷ್ಟತೆಯಾಗಿ ತನಿಖೆಯನ್ನ ಮಾಡಬೇಕು ಅಂತ ಕಮಿಷನರ್ಗೆ ಕೊಟ್ಟಿರುವಂತದ್ದು. ಹೀಗಾಗಿ ಯಾರು ಇದರಲ್ಲಿ ತಪ್ಪಿತಸ್ಥರು, ಯಾರು ಇಲ್ಲ, ಯಾಕೆ ಇನ್ವೆಸ್ಟಿಗೇಷನ್ ಅದು ಡಿಲೇ ಆಗಬೇಕಾಗುತ್ತೋ, ಕಾನೂನು ರೀತಿಯಲ್ಲಿ ಏನೆಲ್ಲ ಒಂದು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತ ರೀತಿಯಲ್ಲಿ ಏನೆಲ್ಲ ಒಂದು ಅದ್ರ ಬಗ್ಗೆ ಅವಕಾಶಗಳಿರುವಂತದ್ದು, ಅದನ್ನ ಹೇಗೆ ಇವರು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಎಲ್ಲಿ ಎಡವಿದ್ರು, ಆದ್ರೆ ಇಲ್ಲಿ ತಂದೆ ಕೊಡುವಂತ ಸ್ಟೇಟ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ, ಆತ ಏನಾದರೂ ಕೆಲವು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾನ, ಆದ್ರೆ ಏನೇ ಇದ್ರೂ ಕೂಡ ಒಂದು ಮಗುವಿನ ಸಾವಿನಲ್ಲಿ PM ರಿಪೋರ್ಟ್ ಬಂದಂತಹ ಸಂದರ್ಭದಲ್ಲಿ ತತ್ಕ್ಷಣದಲ್ಲಿ ಅವರನ್ನು ವಶಕ್ಕೆ ಪಡೆಯಲಿಲ್ಲ ಯಾಕೆ, ಎಲ್ಲ ಪ್ರಶ್ನೆಗಳು ಸಹಜ ಮೂಡುತ್ತೆ. ಹೀಗಾಗಿ ಪೊಲೀಸರು ಅಧಿಕೃತವಾಗಿ ಅದು ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟರೆ ಇದಕ್ಕೆ ಈ ಒಂದು ಪ್ರಕರಣಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಆಕೆಯ ಸ್ಟೇಟ್ಮೆಂಟ್ ಏನಿದೆ ಅದ್ರ ಮೇಲೆ ಈಗ ಒಂದು ಈ ಪ್ರಕರಣದ ಒಂದು ಮಹತ್ವ ಪಡ್ಕೊಳ್ಳುವಂಥದ್ದು. ಗಂಗಾಧರ್, ಪ್ರಾಥಮಿಕವಾಗಿ ಪೊಲೀಸರು ಒಂದು UDR ಹಾಕ್ತಾರೆ, FIR ಮಾಡ್ತಾರೆ, ಅಸಹಜ ಸಾವು ಅಂತ ನಮೂದಿಸ್ಬಿಟ್ಟು ಅಲ್ಲಿಗೆ ಕೈಕಟ್ಟಿ ಕೂತ್ಕೊಂಡಿದ್ ಬಿಟ್ರೆ ಬೇರೆ ಏನೂ ಮಾಡಿರಲಿಲ್ಲ. ಸೊ ಈಗ ಲೋಕಾಯುಕ್ತ ಕೊಟ್ಟಿರುವಂಥ ವರದಿಗೂ ಪ್ರಾಥಮಿಕವಾಗಿ FIR ನಲ್ಲಿರುವಂಥ ಅಂಶಗಳಿಗೂ ಏನೆಲ್ಲ ಡಿಫ್ರೆನ್ಸಸ್ ಇದೆ? ಪೊಲೀಸರ ವರದಿಯಲ್ಲಿ ಇದ್ದಿದ್ದೇನು?
ಅರುಣ್, ಪ್ರಮುಖವಾಗಿ ಈಗ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಅವರ ತಂದೆ ಪ್ರವೀಣ್ ಕೊಟ್ಟಂತ ದೂರಿನ ಆಧಾರಿತವಾಗಿ ಈಗ ಲೋಕಾಯುಕ್ತ ಒಂದು ರಿಪೋರ್ಟ್ ಏನಿದೆ, ಅದು ಕಮಿಷನರ್ ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ ಪ್ರೈಮರಿ ಆಗಿ ಅವ್ರ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಂತೆ ಮಾಡಿಲ್ಲ ಅಂತೇಳಿ, ಹೀಗಾಗಿ ಒಂದು ಹಂತದಲ್ಲಿ ತಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಸಂಪೂರ್ಣವಾಗಿ ಅವರದೇ ಸರಿ ಅಂತ ಕೂಡ ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ ಪ್ರಮುಖವಾಗಿ ಮಗುವಿನ ಸಾವಿಗೆ ನ್ಯಾಯವನ್ನು ದೊರಕಿಸುವಂತ ಕೆಲಸವನ್ನ ಅಲ್ಲಿ ಆ ಸಂದರ್ಭದಲ್ಲಿದ್ದಂತಹ ಪೊಲೀಸರು ಮಾಡಬೇಕಾಗಿತ್ತು. ಅಂದ್ರೆ ಪೊಲೀಸ್ ಅಂದ್ರೆ ಅಲ್ಲಿ PSI ಆಗಿರ್ಬೋದು ಅಥವಾ ಅಲ್ಲಿ ಸಂಬಂಧಪಟ್ಟಂತ ಸ್ಟೇಷನ್ ಅಲ್ಲಿ ಯಾರಿದ್ರು ಅವ್ರು ಮಾಡಬೇಕಾಗಿತ್ತು. ಆ ಕ್ಷಣದಲ್ಲಿ ಅವ್ರು ಮಾಡಿಲ್ಲ ಅನ್ನೋದು ಗಂಭೀರವಾದಂತಹ ಆರೋಪಗಳು ಇರುವಂತದ್ದು. ಆ ಬಗ್ಗೆ ಕಮಿಷನರ್ ಈಗ ಅವರ ಗಮನಕ್ಕೆ ಬಂದಂತ ಹಿನ್ನೆಲೆಯಲ್ಲಿ ಇದರ ಸಂಪೂರ್ಣ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾರ್ಯಾರು ಈ ಒಂದು ಇನ್ವೆಸ್ಟಿಗೇಷನ್ ಎಲ್ಲ ಆ ಟೈಮಲ್ಲಿ ಇದ್ರು, ಏನು ಆ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು, ಸಂಪೂರ್ಣವಾದಂಥ ರಿಪೋರ್ಟ್ ಬೇಕು ಅಂತ ಕಮಿಷನರ್ ಕೂಡ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ DCP ಮಟ್ಟದಲ್ಲಿ ಆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ACP ಇಂದ ರಿಪೋರ್ಟ್ ಅನ್ನು ಕೂಡ ಪಡ್ಕೊಳ್ಳುವಂತ ಕೆಲಸವನ್ನ ಈಗ DCP ಮಾಡಿದ್ದಾರೆ. ಆ ಬಗ್ಗೆ ಅವರು ಕೂಡ ಈಗ ಅವರು ಕೂಡ ಈ ತನಿಖೆಯಲ್ಲಿ ತನಿಖಾ ಹಂತದಲ್ಲಿ ಸ್ಪಷ್ಟತೆಯನ್ನ ಕೊಡ್ತೇವೆ, ಆಕೆ ಬಂಧನ ಆದಂತ ಬಳಿಕ ಈ ಪ್ರಕರಣದ ಸಂಪೂರ್ಣವಾದ ಮಾಹಿತಿಯನ್ನು ಅಂತೇಳಿ DCP ಅವರು ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ಈಗ ಈ ಪ್ರಕರಣದ ಮಹತ್ವವನ್ನು ಪಡ್ಕೊಳ್ಳುವಂತದ್ದು ಈಗ ತಾಯಿಯ ಸ್ಟೇಟ್ಮೆಂಟು, ಆಕೆಯ ಪಾತ್ರದ ವಿಚಾರ. ಈಗ ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಮೇಲೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ನೋಡಬೇಕಾಗುತ್ತೆ. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.